ನಮಸ್ಕಾರ ಸ್ನೇಹಿತರೆ, ಜೀವನ ರಹಸ್ಯ ಈ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಈ ದೇಹ ಅನ್ನುವಂಥದ್ದು ಪಂಚಭೂತಗಳಿಂದ ಆದಂತಹ ಒಂದು ತತ್ವ, ಅಂದರೆ ಪಂಚತತ್ವಗಳಿಂದ ಆದಂತಹ ಒಂದು ವಸ್ತು. ಅಂದರೆ ಈ ದೇಹ ಅನ್ನುವಂಥದ್ದು ಈ ಪಂಚಭೂತಗಳನ್ನು ಬಿಟ್ಟರೆ ಮತ್ತೇನು ಇಲ್ಲ ಇದರೊಂದಿಗೆ ನಮ್ಮಲ್ಲಿ 6 ವಿಶಿಷ್ಟ ಗುಣಗಳು ಸೇರಿಕೊಂಡಿವೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಆ 6 ವಿಶಿಷ್ಟ ಗುಣಗಳು ಯಾವುವು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವುಗಳನ್ನು ಆಂತರಂಗಿಕ ಶತ್ರುಗಳು ಅಂತ ಹಿರಿಯರು ಹೇಳಿದ್ದಾರೆ. ಈ 6 ಶತ್ರುಗಳನ್ನು ಬಿಟ್ಟು ನಾವು ಜೀವನ ಮಾಡಲಿಕ್ಕೆ ಆಗ್ತದೆ, ತುಂಬ ಕಷ್ಟ. ಈ 6 ವಿಷಯಗಳನ್ನು ನಾವು ಮಿತ್ರರನ್ನಾಗಿಸಿಕೊಂಡರೆ ಹೇಗೆ? ನಾವು ಈ ಶತ್ರುಗಳನ್ನು ಮಿತ್ರರ ರೂಪದಲ್ಲಿ ನೋಡೋಣ. ಈ 6 ವಿಷಯಗಳನ್ನು ಬಿಟ್ಟು ಜೀವನ ಮಾಡುವುದು ತುಂಬ ಕಷ್ಟ. ಆದರೆ ಇವುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಲ್ಲಿ ಜೀವನವನ್ನು ಸುಲಭವಾಗಿ, ನಮ್ಮ ಹಳ್ಳಿಯ ಭಾಷೆಯಲ್ಲಿ ಹೇಳುವುದಂದರೆ ಸುಖವಾಗಿ ಅನುಭವಿಸಬಹುದು ಅಂತ. ಈ 6 ವಿಷಯಗಳಲ್ಲಿ ಕ್ರೋಧದ ಬಗ್ಗೆ ಈ ಮೊದಲು ಹೇಳಿದ್ದೇನೆ. ಈ ಬಾರಿಯ ಸಂಚಿಕೆಯಲ್ಲಿ ನಾವು ಲೋಭದ ಬಗ್ಗೆ ಮಾತಾಡುವ. ಭಗವಾನ್ ಶ್ರೀಕೃಷ್ಣ ಹೇಳಿದಂತೆ, ತ್ರಿವಿಧಂ ನರಕಸ್ವೇದಂ ದ್ವಾರಂ ನಾಶನಾಮಾತ್ಮನಃ ಕಾಮಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್ ಅಂತ. ಅಂದರೆ ಈ 3 ಅಂದರೆ ಕಾಮ, ಕ್ರೋಧ, ಲೋಭ, ಇವುಗಳು 3 ನರಕದ ದ್ವಾರಗಳು ಅಂತ. ನರಕದ ದ್ವಾರಗಳು ಅಂದರೆ ಹಾಗೆ, ನೀವು ಸತ್ತ ಮೇಲೆ ನರಕಕ್ಕೆ ಹೋಗ್ತೀರಾ? ಅದು ಬೇರೆ ವಿಷಯ. ಇವುಗಳು ನಾವು ಜೀವಂತದಲ್ಲಿರುವಾಗಲೇ ನಮ್ಮನ್ನು ನರಕ ರೂಪಕ್ಕೆ ಅಥವಾ ನರಕ ಕೂಪಕ್ಕೆ ತಳ್ಳಿಬಿಡ್ತವೆ. ಜೀವನ ನರಕ ಅನ್ನುವಂಥದ್ದು ಕೆಲವರ ಬಾಯಿಂದ ನಾವು ಕೇಳ್ತೇವೆ. ನಮ್ಮ ಜೀವನ ತುಂಬ ನರಕ ಆಗಿದೆ. ಕಾರಣ ಏನು? ಈ ಕಾಮ, ಕ್ರೋಧ, ಲೋಭಗಳನ್ನು ಅತಿಯಾಗಿ ತನ್ನಲ್ಲಿ ತುಂಬಿಸಿಕೊಳ್ಳುವುದೇ ಜೀವನವನ್ನು ನರಕ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ. ಹಾಗಾದರೆ ಏನು ಮಾಡ್ಬೋದು? ಈ 3 ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಲ್ಲಿ ನಮ್ಮ ಜೀವನ ನರಕಪ್ರಾಯ ಆಗುವುದನ್ನು ನಾವು ತಪ್ಪಿಸ್ಬೋದು. ಈ ಸಂಚಿಕೆಯಲ್ಲಿ ನಾವು ಲೋಭದ ಬಗ್ಗೆ ಮಾತಾಡುವ. ಈ ಲೋಭ ಅಂದರೆ ಏನು? ಆಡು ಭಾಷೆಯಲ್ಲಿ ಲೋಭ ಅಂತ ಹೇಳಿದರೆ ಜುಗ್ಗ, ಜಿಪುಣ, ಪಿಟ್ಟಾಸಿ ಅಂತ ತಮಾಷೆ ಮಾಡೋದನ್ನು ಕೇಳಿದ್ದೇವೆ. ನಿಜವಾಗಿ ಜುಗ್ಗತನ ಅಂದರೆ ಏನು, ಅಥವಾ ಈ ಜಿಪುಣತನ ಅಂದರೆ ಏನು? ಬೇರೆಯವರಿಗೆ ದಾನ ಧರ್ಮ ಮಾಡದೇ ಇರುವವನು ಜುಗ್ಗನೇ? ಬೇರೆಯವರಿಗೆ ಕೇಳಿದಷ್ಟು ಹಣ ಕೊಡದಿದ್ದವನು ಜುಗ್ಗನೇ? ಖಂಡಿತ ಅಲ್ಲ. ನಿಜವಾಗಿ ಈ ಲೋಭ ಅಂತ ಹೇಳಿದರೆ ತಾನು ತಿನ್ನದೆ, ತನ್ನ ಉಪಯೋಗಕ್ಕೂ ಬಳಸಿಕೊಳ್ಳದೆ, ಬಚ್ಚಿಟ್ಟು ಇತರರಿಗೂ ಕೊಡದೆ, ಎಲ್ಲೋ ಒಂದು ಕಡೆ ಗಂಟು ಮಾಡಿಟ್ಟುಕೊಂಡು ಅದರಲ್ಲೇ ಸಂತೃಪ್ತಿಯಲ್ಲಿ ಬದುಕುವ ಮನುಷ್ಯನನ್ನು ಜುಗ್ಗ ಅಂತಾರೆ. ತನ್ನ ವೃದ್ಧಾಪ್ಯ ಕಾಲದಲ್ಲಿ ತನಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಹಣವನ್ನು ಬಚ್ಚಿಟ್ಟುಕೊಂಡು ಒಂದು ಕಡೆ ಇಡುವುದನ್ನು ಅದು ಜುಗ್ಗತನ ಅನ್ನಲ್ಲ, ಅದು ಉಳಿತಾಯ ಅನ್ನಿಸ್ಕೊಳ್ತದೆ. ಈ ಉಳಿತಾಯ ಮತ್ತು ಈ ಜುಗ್ಗತನದ ಮಧ್ಯದಲ್ಲಿ ಒಂದು ಸಣ್ಣ ಅಂತರ ಇದೆ. ಹಾಗಾಗಿ ನಾವು ಆ ಉಳಿತಾಯ ಅಂದರೆ ಏನು, ಜುಗ್ಗತನ ಅಂದರೆ ಏನು, ಅಂದರೆ ಜಿಪುಣತನ ಅಂದರೆ ಏನು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಉಳಿತಾಯ ಖಂಡಿತ ಮಾಡಲೇಬೇಕಾದಂಥ ಒಂದು ಪ್ರಕ್ರಿಯೆ. ಜುಗ್ಗತನವನ್ನು ಮಾಡಬಾರ್ದಷ್ಟೇ. ಉಳಿತಾಯ ಮಾಡದೆ ಹೋದರೆ ಯಾವುದೋ ಒಂದು ಸಮಸ್ಯೆ ದುತ್ತನೆ ಎದುರಾದಾಗ ನಮಗೆ ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆ ಸಮಯದಲ್ಲಿ ಯಾರು ಸಹಾಯ ಮಾಡದೆ ಇರುವಂತಹ ಪರಿಸ್ಥಿತಿ ಕೂಡ ಉಂಟಾಗಬಹುದು. ಆ ಕಾರಣದಿಂದ ಉಳಿತಾಯ ಮಾಡಿಡುವುದು ಆರೋಗ್ಯಕರವಾದಂತಹ ಒಂದು ಜೀವನದ ರಹಸ್ಯ. ನಾವು ಜುಗ್ಗತನ ಮಾಡುವುದು ಅದು ಆರೋಗ್ಯಪೂರ್ಣ ರಹಸ್ಯ ಅಲ್ಲ. ಈ ಜುಗ್ಗತನದಿಂದ ನಮಗೆ ಸಮಸ್ಯೆಗಳೇ ಜಾಸ್ತಿ ಆಗ್ತವೆ. ನನ್ನ ಸ್ನೇಹಿತ ಕುಪ್ಪಣ್ಣ ಹೇಳಿದಂಥ ಒಂದು ಕತೆ ಕೇಳಿ. ಒಬ್ಬ ಸಾಹುಕಾರ ಅಂದರೆ ಆತನಲ್ಲಿ ಧನಕನಕಗಳು ಬೇಕಾದಷ್ಟು ಇರ್ತವೆ ಅಂತ. ಆತ ಸಂಪತ್ತಿನ ಆಸೆಗೆ ಬಿದ್ದು ಎಲ್ಲ ಸಂಪತ್ತನ್ನು ಕ್ರೋಢೀಕರಿಸಿಕೊಂಡು ಯಾರಿಗೂ ಕೊಡದೆ, ತಾನೂ ಸರಿಯಾಗಿ ಊಟ ಮಾಡದೆ ಬಚ್ಚಿಟ್ಕೊಂಡ. ಕೊನೆಗೊಂದು ದಿವಸ ತೀರಿಕೊಂಡ. ಆತ ಸತ್ತ ಕ್ಷಣದಲ್ಲಿ ಆತನ ಮಕ್ಕಳು, ಮೊಮ್ಮಕ್ಕಳು, ಬಂಧುಗಳು ಎಲ್ಲರೂ ಸೇರಿ ಹುಡುಕಿದ್ದು ಮೊದಲು ಅವನ ತಿಜೋರಿಯಲ್ಲಿದೆ ಅಂತ. ಅವನ ಹೆಣ ಅಲ್ಲೇ ಇತ್ತು. ಇವರೆಲ್ಲ ಅವನ ತಿಜೋರಿಯಲ್ಲಿದೆ ಅಂತ ಹುಡುಕ್ತಾ ಹೋದರು. ಯಾರೋ ಒಬ್ಬ ಪುಣ್ಯಾತ್ಮ ಕೇಳಿದ,
ಇವರು ಏನಾದರೂ ಬಿಟ್ಟು ಹೋಗಿದ್ದಾರೆ ಅವನ ಕುಟುಂಬಕ್ಕೆ ಅಂತ ಅವರು ಹೇಳಿದರು. ಎಲ್ಲವನ್ನೂ ಬಿಟ್ಟು ಹೋಗಿದ್ದಾನೆ. ಅಂದರೆ ಈ ರೀತಿಯಾಗಿ ಜುಗ್ಗತನದಿಂದ ಸಂಪಾದನೆ ಮಾಡಿದರೆ ಜನಗಳು ಆತನ ಮೇಲೆ ಪ್ರೀತಿಯಿಂದಲ್ಲ, ಅವನ ಸಂಪತ್ತಿನ ಆಸೆಯಿಂದ ಮಾತ್ರ ಅವನ ಹತ್ತಿರ ಬರ್ತಾರೆ ಅಷ್ಟೇ. ಹಾಗಾಗಿ ಈ ಜುಗ್ಗತನ ಅನ್ನುವಂಥದ್ದು ಅಂದರೆ ಲೋಭತನ ಅನ್ನುವಂಥದ್ದು ಕೆಟ್ಟದು. ಈ ಲೋಭತನ ಬೇರೆಯವರಿಗೆ ಕೆಟ್ಟದನ್ನು ಬಯಸುವುದಕ್ಕಿಂತ ಜಾಸ್ತಿ ನಮಗೇ ಕೆಟ್ಟದ್ದು ಮಾಡ್ತದೆ. ಯಾಕಂದರೆ ನಮ್ಮ ಹೊಟ್ಟೆಗೆ ಬೇಕಾದಂಥ ಆಹಾರ ವಸ್ತುಗಳನ್ನು ನಾವು ತಿನ್ನದೆ, ನಾವು ಹೊಟ್ಟೆಯನ್ನು ಕಟ್ಟಿ ಸರಿಯಾದ ಬಟ್ಟೆಯನ್ನು ಧರಿಸದೆ ಬಟ್ಟೆಯನ್ನು ಕಟ್ಟಿ ಹೀಗೆಲ್ಲ ಮಾಡಿದಾಗ ಅದು ನಮಗೆ ನಮ್ಮಲ್ಲೇ ಕೀಳರಿಮೆಯನ್ನು ಉಂಟು ಮಾಡುತ್ತಾ ಹೋಗ್ತದೆ. ಹಾಗಾಗಿ ಈ ಲೋಭತನ ಅನ್ನುವಂಥದ್ದು ಮನುಷ್ಯನಿಗೆ ಒಳ್ಳೆಯದಲ್ಲ. ಈ ವಿಷಯದ ಬಗ್ಗೆ ಮುಂದೆ ಇನ್ನಷ್ಟು ವಿಷಯಗಳನ್ನು ಚಿಂತಿಸೋಣ. ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಗೆಳೆಯರೇ. ಅಲ್ಲಿಯ ತನಕ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.